ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಪ್ಪು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಈ ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಗೈಸ್. ಇವತ್ತು ನಾನು ಸಿಟಿಗೆ ಹೋಗಬೇಕು. ಇವಾಗಲೇ ಸಂಜೆ ಆಗೈತೆ, ಟೈಮು ಇನ್ನೇನು 4:15 ಆಗೈತೆ. 5 ಗಂಟೆಗೆ ನಮ್ಮ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಮೈಸೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಒಂದು ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ಬರೋಕ್ಕೆ ಹೋಗಬೇಕು. ಅದಕ್ಕೋಸ್ಕರ ನಮ್ಮ ಮನೆಯವರು ಬರೋ ಗಂಟ ರೆಡಿಯಾಗು ಅಂತ ಹೇಳಿದ್ದಾರೆ. ಅದಕ್ಕೇ ಬಂದು ಇನ್ನೂ ನಾನು ಸಿಟಿಗೆ ಹೋಗಿದ್ದು ಬರೋದು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಬೇಗನೆ ಅಡುಗೆ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಗೈಸ್. ಏನು ಅಡುಗೆ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಟೊಮೊಟೊ ಹಣ್ಣು ಮನೇಲಿದ್ದೋ, ಇವಾಗ ಬೇರೆ ಟೊಮೊಟೊ ರೇಟ್ ಕಡಿಮೆ ಅಲ್ವಾ, ಅದಕ್ಕೆ ಮನೇಲಿ ಸ್ಟಾಕ್ ಇಟ್ಟಿದ್ದೀನಿ ಟೊಮೊಟೊ ಇರೋದಕ್ಕೆ. ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೇ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಟೊಮೆಟೊ, ಈರುಳ್ಳಿ ಎಲ್ಲ ಪ್ರಿಪೇರ್ ಆಗಿದೆ. ಬೇಗ ಬೇಗ ಕಟ್ ಮಾಡಿ ಬೇಗ ಬೇಗ ಗೊಜ್ಜು ಮಾಡಿ ಇಡಬೇಕು. ಅವ್ರು ಬರೋ ಗಂಟ ರೆಡಿಯಾಗಿ ಕಾಯ್ತಾ ಇರಬೇಕು. ಯಾಕಪ್ಪ ಅಂತಂದರೆ ಅವ್ರು ಬಂದಿದ್ದ ತಕ್ಷಣ ನಡಿ ಹೋಗೋಣ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಬರೋ ಗಂಟ ಬೇಗ ಬೇಗ ಗೊಜ್ಜು ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಗೈಸ್. ಸಣ್ಣದಾಗೊಂದು ಏನಪ್ಪ ಅಂದರೆ ಶಾಪಿಂಗ್ ಇದೆ, ಅಲ್ಲಿಗೆ ಹೋಗಿದ್ದು ಬರಬೇಕು. ಶಾಪ್ ಮಾಡ್ಕೊಂಡು ಬರಬೇಕು ಅಷ್ಟೇ. ಸಿಟಿಗೆ ಹೋಗ್ತಿರೋದು ಕಾರಣ, ಇನ್ನೇನಿಲ್ಲ. ನಿಮಗೂ ಕೂಡ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ ವಿಡಿಯೋನ. ಗೈಸ್, ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿ, ಇವಾಗ ಮಳೆ ತುಂಬ ಬರ್ತೈತೆ ನಮ್ಮೂರಲ್ಲಿ. ತುಂಬ ಅಂದರೆ ತುಂಬ ಜಾಸ್ತಿನೇ ಬರ್ತೈತೆ. ರೋಡಲ್ಲೆಲ್ಲ ನೋಡಿ ಯಾವ ರೀತಿ ಹೋಗ್ತೈತೆ ಗೈಸ್. ನಾನಿವತ್ತು ಸಿಟಿಗೆ ಹೋಗೋಣ ಅಂತ ಆಸೆಯಾಗಿ ನಾನು ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾಯಿದ್ರೆ ಮಳೆ ಇದ್ದಕ್ಕಿದ್ದಾಗೆ ಸ್ಟಾರ್ಟ್ ಆಗಿಬಿಡ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಜೋರು ಮಳೆ ಬರ್ತೈತೆ ಅಂತ. ಯಪ್ಪ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಗೈಸ್. ಈ ಮಳೆಯಲ್ಲಿ ನಾವು ಸಿಟಿಗೆ ಹೋಗೋದಕ್ಕಾಗುತ್ತಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಇನ್ನೂ ಬಂದಿಲ್ಲ ಕೆಲಸದಿಂದ. ಬಂದಿದ್ದ ತಕ್ಷಣ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಎಲ್ಲಿ ಅವರು ಮಳೆಗೆ ಸಿಕ್ಕೊಂಡಿರಬೇಕು, ಅದಕ್ಕೋಸ್ಕರನೇ ಇನ್ನೂ ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದರು. ಮಳೆ ಅಲ್ಲೋ ಆ ಕಡೆಯೂ ಸೈಡು ಅಂದರೆ ಹೊರಗಡೆ ಸೈಡ್ ಹೋಗಿರೋದು ಕೆಲಸಕ್ಕೆ. ಅದಕ್ಕೋಸ್ಕರ ಎಲ್ಲಿ ಮಳೆ ಆ ಕಡೆಯೂ ಇರ್ಬೋದು ಅನಿಸುತ್ತೆ. ಅದಕ್ಕೆ ಇನ್ನೂ ಬಂದಿಲ್ಲ. 5 ಗಂಟೆಗೆಲ್ಲ ಬರ್ತೀನಿ ಅಂದಿದ್ರು. 5 ಗಂಟೆ ಆಗೂ ಹೋಯ್ತು ಟೈಮು. ಮಳೆ ನೋಡಿ, ಸಂಜೆ ಮಳೆ ಎಷ್ಟು ಮಳೆ ಬರ್ತೈತೆ ಗೈಸ್. ನೋಡೋಣ ನಮ್ಮ ಮನೆಯವ್ರು. ಸೊ ಆಲ್ಮೋಸ್ಟ್ ನೋಡಿ ಗೈಸ್, ನಮ್ಮ ಮನೆಯವ್ರು ಬಂದರು. ಆಲ್ಮೋಸ್ಟ್ ನಾವು ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಸಿಟಿ ಹತ್ರ ಇದ್ದೀವಿ, RMC ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು ಗೈಸ್. ನನಗಂತೂ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಹೋಗೋಣ ಬೇಡವಾ ಅಂತ ಅನ್ನೋ ರೀತಿಲಿ ಆ ರೇಂಜಲ್ಲಿ ಇದ್ವಿ. ನಮ್ಮ ಮನೆಯವರು ಮಳೆ ನಿಂತಾಗ ಬಂದರು. ನಡೆಯಪ್ಪ ಹೋಗಿದ್ದು ಬರೋಣ ಅಂದ್ಬಿಟ್ಟು ಕರೆದ್ರು. ಅದಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ. ನಾನು ಹಂಗೂ ಅಂದೆ, ಮಳೆ ಸಿಕ್ಕಾಪಟ್ಟೆ ಬರ್ತೈತಲ್ಲ, ಆಮೇಲೆ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು ಅಂತಂದೆ. ಇಲ್ಲ ಕಣ ಬಾ ಅಂತಂದರು. ಈ ಕಡೆನೂ ನೋಡಿ ಜೋರು ಮಳೆ ಊದೈತೆ. ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗೈತೆ. ಜನ ಎಲ್ಲ ತಿರುಗಾಡ್ತಿದ್ದಾರೆ. ಟ್ರಾಫಿಕ್ ನೋಡಿ ಗೈಸ್, ನಮ್ಮ ಸಿಟಿ ಯಾವ ರೀತಿ ಕಾಣಿಸ್ತಿದೆ. ನಾಳೆ ಬೇರೆ ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಹೋಗ್ತಾಯಿದ್ದೀನಿ ಸಿಟಿಗಲ್ವಾ, ಅದಕ್ಕೋಸ್ಕರ. ನಮಗೇನು ಸಿಟಿ ಏನು ದೊಡ್ಡದಲ್ಲ, ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಅದಕ್ಕೋಸ್ಕರ ಸಿಂಪಲಾಗಿ ಹೋಗ್ತಾಯಿದ್ದೀನಿ. ಅದಕ್ಕೂ ಅಷ್ಟೇ ಗೈಸ್. ಒಂದು ಸ್ವಲ್ಪ ಅವ್ರಿಗೂ ನಮ್ಮ ಪರ್ಸ್ನಲ್ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ. ಆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸಣ್ಣದಾಗಿ ನಾಳಿದ್ದೆಲ್ಲೋ ಹೊರಡಬೇಕು. ಅದಕ್ಕೋಸ್ಕರ ಬಟ್ಟೆ ತಗೊಂಡೆ. ನಾಳಿದ್ದೆಲ್ಲೋ ಹೊರಡ್ತೀವಿ ಅಂತ ಅದನ್ನು ಬ್ಲಾಗ್ ಮಾಡ್ತೀನಿ ಗೈಸ್. ಆವಾಗಲೂ ಕೂಡ ನೋಡಿ ನೀವು, ಯಾಕಂದರೆ ಈ ಬ್ಲಾಗಲ್ಲಿ ಹೇಳಲ್ಲ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು. ನಮ್ಮ ಮನೆಯವ್ರಿಗೆ ಬಟ್ಟೆ ತಗೊಳ್ಳೋಣ, ಒಂದು ಶರ್ಟ್ ತಗೊಳ್ಳೋಣ ಅವ್ರಿಗೆ ಅಂದ್ಕೊಂಡು ಬಂದಿದ್ದೀನಿ. ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಆದರೂ ನೀವು ಒಂದು ಶರ್ಟ್ ತಗೊಳ್ಳಿರಿ ಅಂತ ಹೇಳಿದೆ. ಅದಕ್ಕೋಸ್ಕರ ಬಂದಿದ್ದೀವಿ. ನೋಡಿ, ಈ ಅಂಗಡಿ ಖಾಲಿ ಮಾಡಿಕೊಂಡು ಬೇರೆ ಸೈಡು ಅಂಗಡಿ ಇಟ್ಟಿದ್ದಾರಂತೆ. ಅದಕ್ಕೆ ಬೇರೆ ಸೈಡ್ ಹೋಗ್ತಾಯಿದ್ದೀವಿ. ನಾವು ಪರ್ಮನೆಂಟ್ ಇಲ್ಲೇ ತಗೋತಿದ್ದು ಅವ್ರಿಗೆ, ವಿದ್ಯಾರಣ್ಯಪುರಮಲ್ಲಿ. ಆಲ್ಮೋಸ್ಟ್ ಅವರು ಇಲ್ಲಿ ಇಲ್ಲ, ಬೇರೆ ಕಡೆ ನೋಡಿ ಅಂತದಕ್ಕೆ ಈ ಬೇರೆ ಕಡೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು. ನೋಡೋಣ ಯಾವ ಶರ್ಟ್ ಚೂಸ್ ಮಾಡ್ತಾರೆ ಅಂತ ನಮ್ಮ ಮನೆಯವರು. ಯಾವುದೊಂದಕ್ಕೂ ನನ್ನನ್ನೇ ನೋಡು ಅಂತಾರೆ. ಯಾಕಂದರೆ ನಾನು ಒಪ್ಪೋದಿಲ್ಲ ಅವರು ಯಾವುದೇ ಶರ್ಟ್ ಹಾಕ್ಕೊಂಡ್ರು. ಅದಕ್ಕೋಸ್ಕರ ನನ್ನನ್ನೇ ನೋಡು ಅಂತಿದ್ದಾರೆ. ನೋಡೋಣ ಯಾವುದು ಚಾಯ್ಸ್ ಮಾಡ್ತೀನಿ ಅಂತ. ಯಾವ್ದು ಚೆನ್ನಾಗಿರುತ್ತೆ ತಗೊಂಡು ಹೋಗೋಣ ಗೈಸ್. ನೋಡೋಣ ನಮ್ಮ ಮನೆಯವ್ರಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಯಾವುದು ಇಷ್ಟ ಆಗುತ್ತೆ ಅದನ್ನು ನಾನು ಕೂಡ ಚಾಯ್ಸ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು. ಸೊ ಏನಪ್ಪ ಅಂತಂದರೆ ನೋಡಿ, ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ. ಸಿಂಪಲಾಗಿ ಬಂದಿದ್ದೀನಿ. ಒಂದು ಟಾಪು ಮತ್ತು ಪ್ಯಾಂಟ್ ಹಾಕ್ಕೊಂಡು ಮೇಲ್ಗಡೆ ಅಪ್ಪರ್ ಹಾಕ್ಕೊಂಡು ಬಂದೆ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ ಅಲ್ವಾ ಗೈಸ್. ನನಗಂತೂ ಚಳಿ ತಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಪ್ಪರ್ ಹಾಕ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯವರು ಕೂಡ ಅಪ್ಪರ್ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಈ ಥರ ಶರ್ಟ್ ತೋರ್ತಾ ಇದ್ದಾರೆ. ಏನೋಪ್ಪ, ನನಗಂತೂ ಇಷ್ಟನೇ ಆಗ್ತಾಯಿಲ್ಲ ಈ ಥರ ಎಲ್ಲ.
ಅವ್ರಿಗೆ ಅಂದರೆ ಈ ಥರ ಇಷ್ಟನೂ ಆಗಲ್ಲ. ನೋಡ್ತಾ ಇರ್ಬೋದು ಯಾವ್ದು ತೊಗೋತಾರೆ ಏನು ಅಂತ ಗೊತ್ತಿಲ್ಲ. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ, ಯಾಕಂದರೆ ಅವರು ನನ್ನ ಬಿಟ್ಟು ಅವರೇ ತೊಗೊಳ್ಳಲ್ಲ. ಅವರೊಬ್ಬರೇ ಬಂದರೆ ಮಾತ್ರ ತೊಗೋತಾರೆ. ಬಟ್ ನಾನು ಜೊತೇಲಿ ಬಂದರೆ ನೀನು ನೋಡಮ್ಮ ಅಂತಾರೆ. ನೋಡೋಣ ಯಾವ್ದು ಚೆನ್ನಾಗಿದೆ. ನನಗಂತೂ ಯಾವುದೂ ಇಷ್ಟ ಆಗ್ತಾಯಿಲ್ಲ ಗೈಸ್. ಎಲ್ಲ ಒಂಥರ ನೋಡಿ ಅಲ್ಲಿ ಕೈಯಲ್ಲಿ ಹಿಡ್ದವರಲ್ಲ, ಅದು ನಮ್ಮ ಮನೆಯವ್ರು ತುಂಬ ಇಷ್ಟಪಡ್ತಾಯಿದ್ದಾರೆ. ಆಲ್ಮೋಸ್ಟ್ ನೋಡ್ಬೋದು ಅವ್ರ ಸೈಜ್ ಸಿಗುತ್ತೆ ಏನು ಅಂತ. ಟ್ರಯಲ್ ರೂಮ್ಗೆ ಹೋಗಿದ್ದು ಬನ್ನಿ ನೋಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಹೋಗಿದ್ದು ಬರ್ತಾರೆ ಏನು ಅಂತ. ಅದನ್ನು ಚೂಸ್ ಮಾಡಿದ್ದಾರೆ, ಹೋಗ್ತಾ ಇದ್ದಾರೆ ಟ್ರಯಲ್ಗೆ. ನೋಡೋಣ ಯಾವ ರೀತಿ ಚೂಸ್ ಮಾಡ್ಕೊಂಬರ್ತಾರೆ ಅಂತ. ನಾನು ಈ ರೀತಿ ಕಾಣ್ತಾಯಿದ್ದೀನಿ ಗೈಸ್. ನಾನು ಕೈಯಲ್ಲಿ ಹಿಡ್ದಿರೋದು ನನ್ನ ಬಟ್ಟೆ, ಅದು ಸಿಂಪಲಾಗಿ ಒಂದು ಟಾಪು ಮತ್ತು ಪ್ಯಾಂಟ್ ತೊಗೊಂಡಿದ್ದೀನಿ. ನೋಡೋಣ. ನೋಡಿ ಮೆಟ್ಲಲ್ಲಿ ಬರ್ತಾಯಿದ್ದೀನಿ. ಅಲ್ಲಿ ಇಷ್ಟ ಆಗಲಿಲ್ಲ ಗೈಸ್ ನಮಗಂತೂ. ಯಾಕೋ ಅವರು ಹಿಡ್ದಿದ್ದ ಬಟ್ಟೆ ಏನಪ್ಪ ಅಂದರೆ ಅವ್ರ ಸೈಜ್ಗೆ ಸಿಗಲಿಲ್ಲ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಹೊರಡ್ತಾ ಇದ್ದೀನಿ. ನೋಡೋಣ ಬೇರೆ ಕಡೆ ಎಲ್ಲಿ ಅಂತ. ಯಾವ ಕಡೆ ಅಂದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ. ಏನಂದರೆ ಬೇರೆ ಅಂಗಡಿ ಶಿಫ್ಟ್ ಆಗಿತ್ತಲ್ಲ ಗೈಸ್, ಅಲ್ಲಿ ನೋಡೋಣ ಬನ್ನಿ. ಹೊಸ್ದಾಗಿ ಓಪನ್ ಮಾಡಿದ್ದಾರಂತೆ, ಅಲ್ಲಿ ನೋಡೋಣ ಸಿಗುತ್ತೆ ಏನು ಅಂತ. ಆಲ್ಮೋಸ್ಟ್ ಬಂದ್ವಿ ನೋಡಿ. ಇದೇನೇ ಹೊಸ್ದಾಗಿ ಓಪನ್ ಮಾಡಿರೋ ಅಂತ ಅಂಗಡಿ. ಇಲ್ಲೇ ಪರ್ಮನೆಂಟ್ ತೊಗೋತಿದ್ದು ನಮ್ಮ ಮನೆಯವರು. ನೋಡೋಣ ಅಲ್ಲಿ, ಯಾಕಂದರೆ ಅಲ್ಲಿ ಇಟ್ಟಿರಲಿಲ್ಲ, ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿಗೇ ಬಂದ್ವಿ. ನೋಡೋಣ ಗೈಸ್ ಯಾವ ರೀತಿ ಸಿಗುತ್ತೆ ಏನು ಅಂತ ಚೆಕ್ ಮಾಡೋಣ ಗೈಸ್. ಇವಾಗ ಸಿಟಿಯಿಂದ ಸಿಟಿಗೆ ಹೋಗಿದ್ದು ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಬಟ್ಟೆ ತಗೊಬರೋದು ಅಂದ್ಬಿಟ್ಟು ಹೋದ ಅಂಗಡಿಗೆ. ಇಷ್ಟೊತ್ತಾಯಿತು ಬರೋದು. 5:15 ಹೋಗಿ 8:30 ಆಗಿರ್ಬೇಕು ಇವಾಗ. ನೋಡಿ ನಮ್ಮ ಮನೆಯವರು ಬಟ್ಟೆ ತಗೊಂಬಂದಿದ್ದಾರೆ. ಮನೆಯಲ್ಲಿ ಬಟ್ಟೆ ತಗೋಬೇಕು ಅಂದರು. ನೋಡಿ ಗೈಸ್, ಇವರು ಚೆನ್ನಾಗಿದ್ದ. ನೋಡಿ ಗೈಸ್, ಈ ಟಾಪ್ ತಗೊಂಡೆ ಮತ್ತು ಇದ್ರ ಜೊತೆಲಿ ಪ್ಯಾಂಟು ಚೆನ್ನಾಗಿದೆ ಕ್ವಾಲಿಟಿಯಾಗಿ. ಯಾಕಪ್ಪ ತಗೊಂಡಿರೋದು ಅಂದರೆ ನಾಡಿದ್ದು ಸ್ವಲ್ಪ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ನಮ್ಮ ಮನೆಯವ್ರು ಮೈಸೂರು ಕರ್ಕೊಂಡು ಹೋಗಿದ್ರು, ಹಾಗೆ ತಗೊಂಡೆ. ಈ ರೀತಿ ಇದೆ. ಯಾವ್ದು ಚೆನ್ನಾಗಿದೆ ನೋಡಿ. ಇನ್ನೂ ಒಂದು ಜೊತೆ ತಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ ಗೈಸ್. ಇದು ಹೇಗಿದೆ ಅಂತ. ಇದು ಈ ಥರ ಇದೆ, ಚೆನ್ನಾಗಿದೆ. ವಿ ಟೈಪ್ ಕಾಲರ್, ವಿ ಟೈಪ್ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಪ್ಯಾಂಟು, ಇದು ಕೂಡ ಚೆನ್ನಾಗಿ ಬಂದಿದೆ. ಯಾವ್ದು ಇಷ್ಟ ಆಯಿತು ನೋಡಿ. ನಾನು ಶರ್ಟ್ ತಗೊಂಡೆ ಗೈಸ್. ಮನೆಯವ್ರು ತಗೊಟ್ಟಿದ್ದಾರೆ ಶರ್ಟು. ನಾನು ಮತ್ತು ನಮ್ಮ ಮನೆಯವರು ಒಂದು ಶರ್ಟ್ ತಗೊಂಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಇದೆ, ಚೆನ್ನಾಗಿದೆ, ಸಖತ್ತಾಗಿದೆ ಗೈಸ್. ಅಷ್ಟೇ. ನೆಕ್ಸ್ಟ್ ಬರಬೇಕಾದ್ರೆ ಗೋಬಿ ತಗೊಂಡು ಬಂದ್ವಿ. ಇವಾಗ ತಿನ್ನಬೇಕು, ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಹೇಗಿದೆ? ಸೂಪರ್ ಚೆನ್ನಾಗಿದೆ ಗೈಸ್ ಗೋಬಿ. ನಾನು ಕೂಡ ತಿಂತಾಯಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು ನೀವು, ನಾವು ಸಿಟಿಗೆ ಹೋಗಿದ್ದು ಬಂದ್ವಿ. ಆಲ್ಮೋಸ್ಟ್ ನೋಡಿ ಯಾವ ರೀತಿ ಆಗಿಬಿಟ್ಟಿದ್ದೀನಿ ಸಿಟಿಗೆ ಹೋಗಿ. ಅಂದರೆ ನನಗೆ ರೂಟ್ಸ್ ಅಂದರೆ ಹೋಗಿ ತಿರುಗಿ ಅಭ್ಯಾಸ ಇಲ್ಲ ಗೈಸ್. ಯಾವಾಗ ನೋಡ್ರಿ ಮನೇಲೇ ಇದ್ದ ಅಭ್ಯಾಸ. ಅದರಿಂದ ನಾನು ಜಾಸ್ತಿ ಔಟ್ ಸೈಡ್ ಹೋಗೋದಿಲ್ಲ. ಅದಕ್ಕೆ ಈ ರೀತಿ ಆಗಿಬಿಟ್ಟಿದ್ದೀನಿ ನೋಡಿ. ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ. ಸ್ವಲ್ಪ ಹಣೆಗೆಲ್ಲ ಹಾಕೊಂಡು ಹೋಗಿದೆ, ಬಟ್ ಎಲ್ಲ ಹೊರಟೋಗ್ಬಿಟ್ಟಿದೆ. ನನಗೆ ಹಣೆಯಲ್ಲಿ ಹಾಕೊಂಡು ನಿಲ್ಲಲ್ಲ, ಅದು ಸ್ಟಿಕ್ಕರ್ ಬಿದ್ದೋಗಿದೆ ಗೈಸ್. ಅದರಿಂದ ಈ ರೀತಿ ಕಾಣಿಸ್ತಾ ಇದ್ದೀನಿ. ಅದಕ್ಕೆ ಎಂಡ್ ಮಾಡೋಣ ಅಂದ್ಕೊಂಡು ಬಂದೆ. ಗೋಬಿ ತಿಂದಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೋಬಿ, ಮಾತ್ರ ಸಖತ್ತಾಗಿತ್ತು. ಏನಪ್ಪ ಅಂತಂದರೆ ಅಲ್ಲಿ ನಾವು ಪರ್ಮನೆಂಟ್ ಯಾವಾಗಲೂ ಸಿಟಿಯಿಂದ ಬರಬೇಕಾದ್ರೆ ತಗೊಂಡು ಬರ್ತೀವಿ. ಆದ್ದರಿಂದ ಚೆನ್ನಾಗಿತ್ತು, ಸಖತ್ತಾಗಿತ್ತು ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗಲೂ ತೊಗೊಂಬರ್ಬೇಕು. ಚೆನ್ನಾಗಿತ್ತು ಒಟ್ಟಿಗೆ. ಇವಾಗ ಏನಂದರೆ ನಾನು ಗೋಬಿ ತಿಂದಿರೋದೇ ಹೊಟ್ಟೆ ಸ್ಟಾಕ್ ಆಗೈತೆ. ಇನ್ನೇನು ಊಟ ಮಾಡಲ್ಲ ನಾನು. ಮಾಡಿದ್ರೆ ನಮ್ಮ ಮನೆಯವ್ರು ಮಾಡ್ತಾರೆ ಅಷ್ಟೇ ಗೈಸ್. ಯಾಕಪ್ಪ ಅಂದರೆ ಹೋಗೋ ಹೊತ್ತಲ್ಲೇ ನಾನು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಯಾಕಂದರೆ ಬರಬೇಕಾದ್ರೆ ನಾನು ಗೋಬಿ ತೊಗೊಂಡು ಬಂದು ತಿಂದಿದ್ದಕ್ಕೆ ಹೊಟ್ಟೆ ಫುಲ್ ಆಗೋಯಿತು. ಇನ್ನೇನು ಬೇಡ ನನಗಂತೂ. ಇನ್ನು ಬೆಳಿಗ್ಗೆ ತಿಂಡಿ ತಿಂದರೆ ಆಯಿತು. ಇವಾಗೇನು ಸದ್ಯಕ್ಕೆ ಬೇಡ ಅನಿಸ್ಬಿಟ್ಟೈತೆ ಗೈಸ್. ನೀವು ನೋಡ್ತಾ ಇರ್ಬೋದು, ನಾನು ಸಿಂಪಲ್ ಟಾಪು ಮತ್ತು ಪ್ಯಾಂಟು ತೊಗೊಂಡಿದ್ದೀನಿ. ಆಮೇಲೆ ಇದೇನು ಇವಳು ಈ ಥರ ತೊಗೊಂಡಿದ್ದಾಳೆ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಸಿಂಪಲಾಗಿ ತೊಗೊಂಡಿದ್ದೀನಿ. ನಾನಂತೂ ಗ್ರ್ಯಾಂಡ್ಫುಲ್ಲಾಗಿ ನಾನು ಯಾವತ್ತೂ ರೆಡಿ ಆಗೋಲ್ಲ. ಆಗ್ತೀನಿ ಏನಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಮಾತ್ರ, ಮದುವೆಗಳಿಗೆ ಹೋದ್ರೆ ಮಾತ್ರ ಆಗ್ತೀನಿ. ಅದು ಬಿಟ್ಟರೆ ನಾನು ಸಿಂಪಲಾಗೆ ಏನಾದರೂ ಟೆಂಪಲ್ಸ್ ಆಗಲಿ
ಔಟ್ಸೈಡ್ ಹೋಗೋದಾಗಲಿ ಸಿಂಪಲಾಗಿ ಹೋಗ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ಅದಕ್ಕೋಸ್ಕರ ಒಂದು ಟಾಪು ಮತ್ತು ಪ್ಯಾಂಟು 2 ಟಿಪ್ಸ್ ತೊಗೊಂಡೆ ಅಷ್ಟೇ. ನಮ್ಮ ಮನೆಯವರು ಶರ್ಟ್ ತೊಗೊಂಡ್ರು, ಇನ್ನೇನು ತೊಗೊಂಡಿಲ್ಲ. ಹಾಗೂ ಪ್ಯಾಂಟ್ ತೊಗೊಳ್ಳಿ ಅಂತಂದೆ. ನೆಕ್ಸ್ಟ್ ಟೈಮ್ ತೊಗೊಳ್ಳೋದೇ ಬೇಡ ಇವಾಗ ಅಂದ್ಬಿಟ್ಟು ಬಂದರು. ಪರವಾಗಿಲ್ಲ, ಇನ್ನೊಂದು ಸಲ ಹೋದಾಗ ಚೆನ್ನಾಗಿರೋದು ತೊಗೊಂಡು ಬರ್ತೀವಿ. ಇವಾಗ ಸಿಂಪಲಾಗಿ ತೊಗೊಂಡಿದ್ದೀನಿ ಗೈಸ್ ಅಷ್ಟೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ ಆಗಿ ಬೇಗ ಯಾರು ಕೂಡ ಸಬ್ಸ್ಕ್ರೈಬರ್ ಆಗ್ತೀರಾ ಅವ್ರಿಗೆ ನಮ್ಮ ವಿಡಿಯೋ ತಲುಪುತ್ತೆ ಬೇಗ. ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಗೈಸ್.